Also from 12 to 5 is natural menthol. So किसान के लिए उनके प्रोडक्ट्स के लिए जो वो उपयोग करते हैं उन सब में it has come down. ಕೇಂದ್ರ ಮತ್ತು ರಾಜ್ಯಗಳನ್ನ ಒಳಗೊಂಡ ಜಿಎಸ್ಟಿ ಮಂಡಳಿ ಕೇಂದ್ರ ಸರ್ಕಾರ ಸಲ್ಲಿಸಿರೋ ಜಿಎಸ್ಟಿ ಕಡಿತ ಹಾಗೆ ಸುಧಾರಣೆಗಳ ಪ್ರಸ್ತಾವನೆಗಳನ್ನ ಸರ್ವಾನುಮತದಿಂದ ಅನುಮೋದಿಸಿದೆ. ಇದು ಸಾಮಾನ್ಯ ಜನರು, ರೈತರು, ಎಂಎಸ್ಎಂಇಗಳು, ಮಧ್ಯಮ ವರ್ಗ, ಮಹಿಳೆಯರು ಹಾಗೆ ಯುವಕರಿಗೆ ಸಾಕಷ್ಟು ಪ್ರಯೋಜನ ಕೊಡುತ್ತೆ. 56ನೇ ಜಿಎಸ್ಟಿ ಕೌನ್ಸಿಲ್ ಸಭೆ ನಂತರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸುದ್ದಿಗೋಷ್ಠಿಯನ್ನ ಮಾಡಿ ಮಧ್ಯಮ ವರ್ಗ ಹಾಗೆ ಸಾಮಾನ್ಯ ಜನರ ಬಳಕೆಯ ವಸ್ತುಗಳ ಮೇಲಿನ ಜಿಎಸ್ಟಿ ದರವನ್ನ ಸಂಪೂರ್ಣವಾಗಿ ಕಮ್ಮಿ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈ ನೂತನ ಜಿಎಸ್ಟಿ ನೀತಿಯಿಂದ ಯಾವ ವಸ್ತುಗಳಿಗೆ ಜಿಎಸ್ಟಿ ಕಮ್ಮಿಯಾಗಿದೆ ಗೊತ್ತಾ? 12% ಅಥವಾ 18%ನಿಂದ 5%ಗೆ ಇಳಿದಿರೋ ವಸ್ತುಗಳು ಯಾವ್ದ್ಯಾವ್ದು ಅಂದ್ರೆ ಹೇರ್ ಆಯಿಲ್ ಅಂದ್ರೆ ಕೇಶತೈಲ, ಟಾಯ್ಲೆಟ್ ಸೋಪ್, ಸೋಪ್ ಬಾರ್ಗಳು, ಶಾಂಪೂ, ಶೇವಿಂಗ್ ಕ್ರೀಮ್, ಟೂತ್ ಬ್ರಷ್, ಟೂತ್ ಪೇಸ್ಟ್, ಸೈಕಲ್, ಟೇಬಲ್ ವೇರ್, ಕಿಚನ್ ವೇರ್ ಮತ್ತು ಇತರೆ ಮನೆಯ ಉಪಕರಣಗಳು, ಬೆಣ್ಣೆ, ತುಪ್ಪ, ಚೀಸ್ ಹಾಗೆ ಡೈರಿ ಸ್ಪ್ರೆಡ್ಗಳು, ನಾಮ್ಕಿನ್ಗಳು, ಪಾತ್ರೆಗಳು, ಫೀಡಿಂಗ್ ಬಾಟಲಿಗಳು, ಶಿಶುಗಳಿಗೆ ನ್ಯಾಪ್ಕಿನ್ಗಳು ಹಾಗೆ ಕ್ಲಿನಿಕಲ್ ಡೈಪರ್ಗಳು, ಹೊಲಿಗೆ ಯಂತ್ರಗಳು ಸೇರ್ಕೊಂಡಿವೆ. ಇನ್ನು ಶೂನ್ಯಕ್ಕೆ ಇಳಿದಿರೋ ವಸ್ತುಗಳು ಯಾವ್ದ್ಯಾವ್ದು ಅಂತಂದ್ರೆ ಅಲ್ಟ್ರಾ ಹೈ ಟೆಂಪರೇಚರ್ ಹಾಲು, ಪನ್ನೀರ್, ರೊಟ್ಟಿ, ಪರೋಟ, 33 ಜೀವರಕ್ಷಕ ಔಷಧಗಳು, ಕ್ಯಾನ್ಸರ್ ಔಷಧಿಗಳು, ಅಪರೂಪದ ಕಾಯಿಲೆಗೆ ಔಷಧಿಗಳು, ವೈಯಕ್ತಿಕ ಜೀವ ವಿಮೆ ಹಾಗೆ ಆರೋಗ್ಯ ಪಾಲಿಸಿಗಳು. ಇನ್ನು 28%ನಿಂದ 18%ಗೆ ಇಳಿದಿರೋ ವಸ್ತುಗಳು ಯಾವ್ದ್ಯಾವ್ದು ಅಂದ್ರೆ ಎಸಿ ಅಂದ್ರೆ ಹವಾ ನಿಯಂತ್ರಣ ಯಂತ್ರ, 32 ಇಂಚುಗಳಿಗಿಂತ ದೊಡ್ಡದಾದ ಟಿವಿಗಳು ಅಂದ್ರೆ ಎಲ್ಲಾ ಟಿವಿಗಳು ಈಗ 18% ಜಿಎಸ್ಟಿ ವ್ಯಾಪ್ತಿಯಲ್ಲಿರುತ್ತೆ, ಡಿಶ್ ವಾಷಿಂಗ್ ಯಂತ್ರಗಳು, ಸಣ್ಣ ಕಾರ್ಗಳು, 350 ಸಿಸಿ ಅಥವಾ ಅದಕ್ಕಿಂತ ಕಮ್ಮಿ ಸಾಮರ್ಥ್ಯದ ಬೈಕ್ಗಳು, ಬಸ್ಗಳು, ಟ್ರಕ್ಗಳು, ಆಂಬ್ಯುಲೆನ್ಸ್ಗಳು, ಎಲ್ಲ ಆಟೋ ಭಾಗಗಳು, ತ್ರಿಚಕ್ರ ವಾಹನಗಳು ಹಾಗೆ ಸಿಮೆಂಟ್. ಸೊ ಪ್ರಸ್ತುತ ಈ 4 ಜಿಎಸ್ಟಿ ಸ್ಲ್ಯಾಬ್ಗಳಲ್ಲಿ 5%, 12%, 18% ಹಾಗೆ 28% ತೆರಿಗೆ ವಿಧಿಸಲಾಗ್ತಾ ಇದೆ. 12% ಹಾಗೆ 28% ತೆರಿಗೆ ಸ್ಲ್ಯಾಬ್ಗಳನ್ನು ತೆಗೆದುಹಾಕಿ ಕೇವಲ 5 ಹಾಗೆ 18ರ 2 ಹಂತದ ತೆರಿಗೆ ರಚನೆಯನ್ನ ಜಾರಿಗೆ ತರೋದಕ್ಕೆ ಒಪ್ಪಿಗೆ ಸೂಚಿಸಿದ್ದು ಇದು ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುತ್ತೆ. ಮೋದಿಯವರು ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಜಿಎಸ್ಟಿಯಲ್ಲಿ ಮುಂದಿನ ಪೀಳಿಗೆಯ ಸುಧಾರಣೆಗಳನ್ನ ತರೋ ಅವರ ಬಯಕೆ ಬಗ್ಗೆ ಮಾತನಾಡಿದ್ರು. ಸಾಮಾನ್ಯ ಜನರಿಗೆ ಜೀವನವನ್ನ ಸುಲಭಗೊಳಿಸೋ, ಆರ್ಥಿಕತೆಯನ್ನ ಬಲಪಡಿಸೋ ಗುರಿಯನ್ನ ಹೊಂದಿರೋ ಜಿಎಸ್ಟಿ ದರಗಳ ಸಮಗ್ರ ಹಾಗೂ ತರ್ಕಬದ್ಧ ಸುಧಾರಣೆಗೆ ಕೇಂದ್ರ ಸರ್ಕಾರ ಈಗ ವಿವರವಾದ ಪ್ರಸ್ತಾವನೆಯನ್ನ ರೆಡಿ ಮಾಡಿದೆ. ಈ ಸಮಗ್ರ ಸುಧಾರಣೆಗಳು ನಮ್ಮ ನಾಗರಿಕರ ಜೀವನವನ್ನ ಸುಧಾರಿಸುತ್ತೆ, ಎಲ್ರಿಗೂ ವಿಶೇಷವಾಗಿ ಸಣ್ಣ ವ್ಯಾಪಾರಿಗಳು ಹಾಗೆ ಕೈಗಾರಿಕೋದ್ಯಮಗಳಿಗೆ ವ್ಯಾಪಾರ ಮಾಡೋ ಸುಲಭತೆಯನ್ನ ಖಚಿತಪಡಿಸುತ್ತೆ ಅಂತ ಮೋದಿ ಹೇಳ್ಕೊಂಡಿದ್ದಾರೆ. ಈ ನಿರ್ಧಾರದಿಂದ ಕೇಂದ್ರ ಸರ್ಕಾರಕ್ಕೆ ಅಂದಾಜು 93,000 ಕೋಟಿ ರೂಪಾಯಿ ಆದಾಯ ಕಮ್ಮಿಯಾಗುತ್ತೆ. ದಸರಾ ಹಬ್ಬಕ್ಕೂ ಸ್ವಲ್ಪ ಮುಂಚಿತವಾಗಿ ಅಂದ್ರೆ ಸೆಪ್ಟೆಂಬರ್ 22ರಿಂದ ಹೊಸ ದರಗಳು ಜಾರಿಗೆ ಬರುತ್ತೆ ಅಂತ ರಾಜ್ಯ ಹಣಕಾಸು ಸಚಿವರು ತಿಳಿಸಿದ್ದಾರೆ. ಮುಖ್ಯವಾಗಿ ಯಾವುದೇ ಹೊಸ ಲೆವಿಗಳು ಅಥವಾ ಹೆಚ್ಚುಗಳು, ಸೆಸ್ಗಳು ಇರೋದಿಲ್ಲ ಅಂತ ಕೌನ್ಸಿಲ್ ಒಪ್ಪಿಕೊಂಡಿದೆ. ಇದು 2017ರಲ್ಲಿ ಜಿಎಸ್ಟಿ ಜಾರಿಗೆ ಬಂದ ನಂತರದ ಅತ್ಯಂತ ಮಹತ್ವದ ತೆರಿಗೆ ಸುಧಾರಣೆಗಳಲ್ಲಿ ಒಂದಾಗಿದೆ. Agriculture goods such as tractors, agricultural, horticultural and forestry machines for soil preparation or cultivation, harvesting or threshing machines, including straw or fodder balers, grass or hay movers, composting machines, etc., are all coming down from 12 to 5%. Reduction of GST from 12 to 5% on 12 specified biopesticides. Also from 12 to 5 is natural menthol. So किसान के लिए उनके प्रोडक्ट्स के लिए जो वो उपयोग करते हैं उन सब में it has come down. Again from 12 to 5 handicrafts and also labor intensive sectors. What are they? Handicrafts, marble, travertine blocks, granite blocks, intermediate leather goods. ये सब 5 में आ रही. Reduction of cement from 28 to 18, क्योंकि घर बनाने में मिडिल क्लास के लिए सीमेंट इतना आवश्यक है, इसीलिए 28 it has come down to 18. Health related items, 33 life saving drugs and medicines, and they all come down from 12 to 0. From 5 to 0 and 3
life-saving drugs and medicines used for treatment of cancer, rare diseases and other severe chronic diseases. There are several drugs and medicines coming down to 5 from 12. I'm not listing each one of them out. Like that, very many other items, diagnostic kits, reagents, blood glucose monitoring system, all of them are coming to 5%. Similarly, spectacles and goggles are for correcting vision. They are also coming down to 5% from 28. मुझे समझ में नहीं आ रहा है कि कांग्रेस पार्टी उनके समय पर जीएसटी लागू करना असंभव माने, क्योंकि ट्रस्ट स्टेट केंद्र सरकार के ऊपर ट्रस्ट नहीं था। वो कॉम्पनसेट कर पाएंगे, कुछ अश्योरेंस दे पाएंगे, इन सभी विषयों के ऊपर यूपीए सरकार के ऊपर स्टेट गवर्नमेंट्स भरोसा नहीं किया, इसीलिए वो लागू कर नहीं पाए। हम मोदी जी के नेतृत्व में लागू भी किया और सेकेंड जनरेशन रिफॉर्म्स भी कर रहे हैं, जिससे जनता को राहत मिले उनका डे टू डे आइटम्स के ऊपर, और एमएसएमई और लेबर इंटेंसिव यूनिट्स को भी राहत मिले, जिससे वो ईसी कंप्लायंस भी होगा, रेट भी कम होगा। कांग्रेस पार्टी को मैं कैसे क्या शब्द उपयोग करूं, उनके माइंड तैयार करें। अपोज करना है कि समर्थन देना है। अच्छे विषय जो जनता के लिए हित में है उसमें समर्थन देने में कोई जनता आपके ऊपर कोई कंफ्यूजन में नहीं रहेंगे, मगर अब जनता आपको सही जवाब देंगे, क्योंकि जब कट कर रहे हैं रेट, उसमें समर्थन देने में संकोच और ऊपर से कंफ्यूजन करवा रही हो जनता के मन में। जनता आज आपके गुमराह वाले काम में आपके साथ नहीं है, आपको एक्सपोज करेंगे जनता। Number 4.